ರೋಡ್ ಇಲ್ಲೇ ಇದೆ. ಇದೊಂದು ಡಿ ಮಾಡಿದಾಗ ಗಾಡಿ ಲೋಡ್ ಆದ ಕಡೆ ಬಿಡ್ತದೆ ಅಂತ ಇದೊಂದು 10 seconds ಟೈಮ್ ಚೇಂಜ್ ಮಾಡಿದ್ರೆ ಸಾಕು. ಅದರ್ವೈಸ್ ಇಟ್ ಇಸ್ ಓಕೆ. ಅದನ್ನು ನಾವು ಶಿಫ್ಟ್ ಮಾಡ್ಬೋದು, ಇಲ್ಲ ಫುಲ್ ಬ್ಲಾಕ್ ಆಗ್ತದೆ. ಮತ್ತು ಇದನ್ನು ಕಟ್ ಮಾಡ್ಬೋದು. ಎಲ್ಲ ಕೂಡ ಇದನ್ನೇ ಮಾಡಿದ್ವಿ. ಸುಮಾರು 9 ತಿಂಗಳ ಮುಂಚೆ ಉಡುಪಿ ಮುನ್ಸಿಪಾಲಿಟಿಗೆ ಹಳೆ ಎಸ್ ಪಿ ಆಗಿರುವಂಥ ಅರುಣ್ ಕುಮಾರ್ ಸರು ಕೆಲವೊಂದು ಕಡೆ ಟ್ರಾಫಿಕ್ ಸಿಗ್ನಲ್ ಆಗೋ ಬಗ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಅದಕ್ಕೆ ತಕ್ಕದಾಗಿ ಮುನ್ಸಿಪಾಲಿಟಿದವರು ಸದ್ಯಕ್ಕೆ 2 ಸಿಗ್ನಲ್ದು ಫಂಡಿಂಗ್ ಅಪ್ರೂವ್ ಮಾಡಿ ಮುಗಿಸಿದ್ದಾರೆ ಆಲ್ರೆಡಿ. ಒಂದು ಕಲ್ಸಂಕ ಜಂಕ್ಷನಲ್ಲಿ ಆಲ್ರೆಡಿ ಟ್ರಾಫಿಕ್ ಸಿಗ್ನಲ್ ನಡೀತಾ ಇದೆ. ಅದೇ ರೀತಿ ಈಗ ಸಿಂಡಿಕೇಟ್ ಸರ್ಕಲಲ್ಲೂ ಸಿಗ್ನಲನ್ನು ಅಳವಡಿಸಿದ್ದೀವಿ. ಇದು ಪೀಕ್ ಟ್ರಾಫಿಕ್ ಟೈಮಲ್ಲಿ ಮತ್ತು ಸ್ಯಾಟರ್ಡೆ ಸಂಡೇ ಟೈಮ್ಗಳಲ್ಲಿ ತುಂಬ ಕನ್ಫ್ಯೂಷನ್ ಇರುವಂಥ ಒಂದು ಜಂಕ್ಷನ್. ಇದು ಇನ್ನೂ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ KMC ಮತ್ತು ಇತರ ಹಾಸ್ಪಿಟ್ಲ್ಗಳಿಗೆ ಆಂಬುಲೆನ್ಸಸ್ ಹೋಗುವಂಥ ದಾರಿ ಇದೆ. ಹಾಗಾಗಿ ಇದನ್ನು ಯಾವಾಗಲೂ ಕ್ಲಿಯರ್ ಇಟ್ಕೋಬೇಕು ಅಥವಾ ಟ್ರಾಫಿಕ್ ಕನ್ಫ್ಯೂಷನ್ ಇರಬಾರ್ದು ಅಂತ ತುಂಬ ಇಂಪಾರ್ಟೆಂಟ್ ಇರುವಂಥ ವಿಚಾರ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿಗ್ನಲನ್ನು ಅಳವಡಿಸಿದ್ದೀವಿ. ಅದರಲ್ಲೂ ನಾವು ಕಲ್ಸಂಕದಲ್ಲಿ ಹೇಗೆ ಮಾಡಿದ್ದೀವಿ ಅದೇ ಥರ ಸ್ಟಡಿ ಮಾಡ್ತಿದ್ದೀವಿ, ಏನು ಏರುಪೇರುಗಳಿದೆ, ಸಮಸ್ಯೆಗಳಿದೆ ಅಂಥದ್ದು. ಉದಾಹರಣೆಗೆ ಇಲ್ಲಿ ಈ ಜಂಕ್ಷನಿಂದ ಲೆಫ್ಟಿಗೆ ಟರ್ನ್ ಮಾಡೋ ಕಡೆ ಸ್ವಲ್ಪ ನಾವು ಫ್ರೀ ಲೆಫ್ಟಿಗೋಸ್ಕರ ಸೈಡ್ ಕಟ್ ಮಾಡಬೇಕಾಗ್ತದೆ. ಅದು ಒಂದು ವಿಚಾರ ಇದ್ದರೆ, ಸ್ವಲ್ಪ ಅಪ್ ಸ್ಲೋಪ್ ಇದೆ. ಈ ಜಂಕ್ಷನಿಗೆ ಬರುವಂಥದ್ದು ಸ್ಲೋಪ್ ಹೈ ಇದೆ. ಸೊ ಹೆವಿ ವೆಹಿಕಲ್ಸ್ ಹಿಂದೆ ರೋಲ್ ಆಗಲಿಕ್ಕೆ ಸಾಧನೆ ಇದೆ ಅಂತ ಒಂದು ಕನ್ಸರ್ನ್ ಹೇಳಿದ್ದಾರೆ. ಅದಕ್ಕೆ ತಕ್ಕದಾಗಿ ಸ್ವಲ್ಪ ಟೈಮಿಂಗ್ ಅಡ್ಜಸ್ಟ್ಮೆಂಟ್ಸ್ ಈಗ ಮಾಡ್ತಾಯಿದ್ದೀವಿ. ನಾರ್ಮಲ್ ಟೈಮಲ್ಲಿ ವಿತಿನ್ 50 to 60 ಏನು ಟೈಮಿಂಗ್ ಕೊಟ್ಟಿದ್ದೀವಿ 50 ಸೆಕೆಂಡ್ಸು ಮತ್ತು 40 ಸೆಕೆಂಡ್ಸ್ ಕಂಪ್ಲೀಟ್ ಫುಲ್ ಸೆಟ್ ಕ್ಲಿಯರ್ ಆಗ್ತಿದೆ. ಪೀಕ್ ಟೈಮಲ್ಲಿ ಮೇ ಬಿ ಒಂದು 10 ಸೆಕೆಂಡ್ ಹೆಚ್ಚು ಕೊಡಬೇಕಾಗ್ತದೆ. ಸೊ ಅದಕ್ಕೆ ತಕ್ಕದಾಗಿ ಸಿಗ್ನಲ್ ಟೈಮಿಂಗ್ಸನ್ನು ನಾವು ಚೇಂಜ್ ಮಾಡ್ತೀವಿ. ಮತ್ತು ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಅಡ್ವರ್ಟೈಸ್ಮೆಂಟ್ ಹೋರ್ಡಿಂಗ್ ಮುಂಚೆ ಇನ್ಸ್ಟಾಲ್ ಮಾಡಿದ್ದು ಫ್ರೀ ಲೆಫ್ಟಿಗೆ ಅಡ್ಡಿಪಡ್ತಿದೆ. ಅದನ್ನು ಆಲ್ರೆಡಿ ಮುನ್ಸಿಪಾಲಿಟಿಗೆ ಬರೆದು ಅದರದ್ದು ಲೊಕೇಶನ್ಸನ್ನು ನಾವು ಶಿಫ್ಟ್ ಮಾಡ್ತೇವೆ. ಇದರಿಂದ ನಮಗೆ ಓವರಾಲ್ ಟ್ರಾಫಿಕ್ ಡಿಸಿಪ್ಲಿನೂ ಇಂಪ್ರೂವ್ ಆಗ್ತದೆ ಮತ್ತು ನಮಗೆ ಸಿಬ್ಬಂದಿಗಳೀಗ ಕಡಿಮೆ ಡಿಪ್ಲಾಯ್ಮೆಂಟ್ ಮಾಡಿದರೆ ಸಾಕು. ಮತ್ತು ಮೊದಲನೇ ದಿನ 2ನೇ ದಿನ ಮೇ ಬಿ 1 ವಾರ 2 ವಾರ ಪಬ್ಲಿಕ್ಕಿಗೆ ಕನ್ಫ್ಯೂಷನ್ ಇರ್ತದೆ ಸಿಗ್ನಲ್ ಬಗ್ಗೆ ಎಲ್ಲಿ ನಿಲ್ಲಿಸಬೇಕು ಅಂತ. ಅದೇ ರೀತಿ ಸ್ಟಾಪ್ ಲೈನ್ ಮತ್ತು ಝೀಬ್ರಾ ಕ್ರಾಸಿಂಗ್ಸ್ ಇನ್ನೂ ಹಾಕಲಿಕ್ಕಿದೆ. ಆಲ್ರೆಡಿ ಮುನ್ಸಿಪಾಲಿಟಿ ಇಲ್ಲಿ ಹಾಗೂ ಕಲ್ಸಂಕದಲ್ಲಿ ಸ್ಟಾಪ್ ಲೈನ್ ಮತ್ತು ಝೀಬ್ರಾ ಕ್ರಾಸಿಂಗ್ದು ವ್ಯವಸ್ಥೆಯನ್ನು ಕೂಡಲೇ ಮಾಡಲಾಗ್ತದೆ. ಸೊ ಓವರಾಲ್ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಟ್ರಾಫಿಕ್ಕಲ್ಲಿ ಬದಲಾವಣೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ನಮ್ಮಲ್ಲಿ ಟ್ರಾಫಿಕ್ ಸೆನ್ಸ್ ಇಲ್ಲ ಸರ್. ಈಗ ಫ್ರೀ ಲೆಫ್ಟ್ ಬಿಟ್ಟಿದ್ದೀರಿ, ಬಟ್ ಅಲ್ಲಿ ಬ್ಲಾಕ್ ಆಗ್ತಾ ಇದೆ. ಅವರಿಗೊಂದು ಟ್ರಾಫಿಕ್ ಸೆನ್ಸ್ ಎಜುಕೇಟ್ ಮಾಡುವ ಹೇಗೆ? ಈಗ ಈ ಫ್ರೀ ಲೆಫ್ಟ್ ಎಲ್ಲ ಕಡೆ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಈ ಜಂಕ್ಷನಲ್ಲಿ ಫ್ರೀ ಲೆಫ್ಟ್ ಹೆವಿ ವೆಹಿಕಲ್ಸಿಗೆ ಈಗಲೂ ಡಿಫಿಕಲ್ಟ್ ಇದೆ. ಕೆಲವೊಂದು ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಅದಾದ ನಂತರ ಟ್ರಾಫಿಕ್ ಕೋನ್ಸ್ ಸ್ವಲ್ಪ ಲೆಂಗ್ತಿಗೆ ಹಾಕಿ, ಎಲ್ಲಿಂದ ಫ್ರೀ ಲೆಫ್ಟ್ ತೊಗೋಬೇಕು ಸ್ವಲ್ಪ ಲೆಂಗ್ತಿಗೆ ಹಾಕಿ, ಮತ್ತು ಪಬ್ಲಿಕ್ ಅದು ಯೂಸ್ ಮಾಡಿ ಅಭ್ಯಾಸ ಆಗಬೇಕಾಗ್ತದೆ. ನೀವು ಹೇಳಿದಾಗೆ ಫ್ರೀ ಲೆಫ್ಟ್ ಯೂಸ್ ಮಾಡುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳು ನಾವು ಮುಂದೆ ಮಾಡ್ತೀವಿ. ಸ್ಟಾರ್ಟಿಂಗ್ ಇದನ್ನು ಫೈನ್ ಅಥವಾ ದಂಡಕ್ಕಿಂತ ಹೆಚ್ಚಾಗಿ ಅವೇರ್ನೆಸ್ ಮೇಲೆ ಫಸ್ಟ್ ಫೋಕಸ್ ಮಾಡಬೇಕು. ಅದಾದಮೇಲೆ ವಿ ವಿಲ್ ಮೂವ್ ಫಾರ್ವರ್ಡ್ ಫೈನ್ಗಳಿಗೆ. CC ಕ್ಯಾಮ್ರಾ ಅಳವಡಿಕೆ ಬಗ್ಗೆ ಈಗಾಗಲೇ 3 ಪ್ರಾಜೆಕ್ಟ್ಗಳಿಗೆ ನಮಗೆ ಸರ್ಕಾರದಿಂದ ಅನುದಾನ ಬಂದಿದೆ.
ಮೊದಲನೇದಾಗಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ನಮಗೆ ಸುಮಾರು 7 ಜಂಕ್ಷನ್ಗಳಲ್ಲಿ 14 ಕ್ಯಾಮ್ರಾಗಳು, AI ಬೇಸ್ಡ್ ಕ್ಯಾಮ್ರಾಗಳಲ್ಲಿ ಫೈನ್ಗಳು ಮತ್ತು ಈ ಥರದೆಲ್ಲ ನಾವು ಆಟೋಮೇಟೆಡ್ ಮಾಡ್ತಾಯಿದ್ದೀವಿ. ನಮಗೆ ಟ್ರಾಫಿಕ್ ಪೊಲೀಸರು ನಿಂತ್ಕೊಂಡು ಫೈನ್ ಮಾಡೋದು ವ್ಯವಸ್ಥೆ ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸಬೇಕು ಅಂತ ಉದ್ದೇಶ. ಯಾಕಂದರೆ ಆ ಥರ ಆಗುವಾಗ ಜಾಸ್ತಿ ಪಬ್ಲಿಕ್ ಒಟ್ಟಿಗೆ ಫ್ರಿಕ್ಷನ್ ಆಗ್ತದೆ. ನಾವು ಕ್ಯಾಮ್ರಾದಲ್ಲಿ ಐಡೆಂಟಿಫೈ ಮಾಡಿ ಫೈನ್ ಮನೆಗೆ ಕಳಿಸ್ಕೊಟ್ರೆ ಯಾರು ನಮ್ಮೊಟ್ಟಿಗೆ ಗಲಾಟೆ ಮಾಡಲಿಕ್ಕಿಲ್ಲ, ವಿತ್ ಎವಿಡೆನ್ಸ್ ಕೊಡ್ತೀವಿ. ಅದೊಂದಿದ್ದರೆ ಅದೇ ಪ್ರಾಜೆಕ್ಟಿಗೆ 50 ಲಕ್ಷ ಮುನ್ಸಿಪಾಲ್ಟಿಯಿಂದನೂ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ 50 ಲಕ್ಷದಲ್ಲಿ ನಮ್ಮ ಮುನ್ಸಿಪಾಲ್ಟಿ ಲಿಮಿಟ್ಸಲ್ಲಿ 3 ರಿಂದ 4 ಜಂಕ್ಷನ್ಗಳಲ್ಲೂ ಸಹ ಅಡಿಷ್ನಲಿ ಆ ಪ್ರಾಜೆಕ್ಟಲ್ಲಿ ITMS ಅಲ್ಲಿ ಹಾಕದೇ ಇರೋದು ಅಲ್ಲದೆ ಹೆಚ್ಚಾಗಿ 4 ಲೊಕೇಶನ್ಗಳಲ್ಲಿ ನಾವು ಇದೇ ರೀತಿಯಲ್ಲಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಿಸ್ಟಮ್ ಅಳವಡಿಸ್ತಾ ಇದ್ದೀವಿ. ಅಷ್ಟು ಬಂದರೆ ಉಡುಪಿ ಟೌನ್ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ದು ಬಾರ್ಡರ್ಸು ಮತ್ತು ಸರೌಂಡಿಂಗ್ ಏರಿಯಾದಲ್ಲೆಲ್ಲ ಟ್ರಾಫಿಕ್ ವೈಲೇಷನ್ಸ್ ಕ್ಯಾಮ್ರಾ ಬೇಸಿಸ್ ಆಗ್ತದೆ. ಇದಲ್ಲದೆ ಇನ್ನು ನಮಗೆ ಸ್ಪೀಡ್ ರಡಾರ್ ಗನ್ಸಿಗೆ ಅಪ್ರೂವಲ್ ಬಂದಿದೆ. ಸುಮಾರು 6 ಲೊಕೇಶನ್ಗಳಲ್ಲಿ ಸ್ಪೀಡ್ ರಡಾರ್ ಗನ್ಗಳನ್ನು ಅಳವಡಿಸ್ತಾ ಇದ್ದೀವಿ. ಸೊ ದಟ್ ಓವರ್ ಸ್ಪೀಡಿಂಗು ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಲಿ ಹೆಂಗೆ ಹಿಡಿತಾರೆ ಅದೇ ರೀತಿಯಲ್ಲಿ ಇರುವ ವ್ಯವಸ್ಥೆ ಉಡುಪಿ ಜಿಲ್ಲೆಯಲ್ಲೂ ಹೈವೇಗಳಲ್ಲಿ ಆಗ್ತದೆ, ಆಕ್ಸಿಡೆಂಟ್ಗಳು ಕಡಿಮೆ ಮಾಡೋಕ್ಕೆ. ಅದಲ್ಲದೆ ಈಗಾಗಲೇ ಖಾಸಗಿ ಉಡುಪಿ ಚೇಂಬರ್ ಆಫ್ ಕಾಮರ್ಸ್ನೊಟ್ಟಿಗೆ ನಾವು ಏನೋ ಒಂದು ಶಯನ ದೃಷ್ಟಿ ಅಂತ ಹೇಳಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದರದ್ದು ಈಗಾಗಲೇ ನಾವು 200 ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. 25 ಲೊಕೇಶನ್ ಆಗಿದೆ. ಸ್ವಲ್ಪ ಸ್ಲೋ ಆಗಿ ನಡೀತಿದೆ, ಆದರೂ ಮುಂದುವರಿಯುತ್ತಿದೆ. ವಾರಕ್ಕೆ ಪ್ರತಿ ವಾರ 2 ವಾರಕ್ಕೆ ಒಮ್ಮೊಮ್ಮೆ ಚೇಂಬರ್ ಆಫ್ ಕಾಮರ್ಸಿಂದ ಕಾಂಟ್ರಿಬ್ಯೂಷನ್ ಕಲೆಕ್ಟ್ ಮಾಡಿ ಅವರು ಅಡಿಷ್ನಲ್ ಜಂಕ್ಷನ್ಸ್ ಅಳವಡಿಸ್ತಿದ್ದಾರೆ. ಸೊ ನಮ್ಮ ITMS ಪ್ರಾಜೆಕ್ಟ್ದು ಎಂಡಿಂಗ್ ಟೈಮ್ ಒಳಗಡೆ ಆ ಪ್ರಾಜೆಕ್ಟನ್ನು ಮುಗಿಸಿ 2 ಸೇರಿಸಿ ಇಂಟಿಗ್ರೇಟ್ ಮಾಡಿ ಒಂದು ಸಿಂಗಲ್ ಕಂಟ್ರೋಲ್ ರೂಮಲ್ಲಿ ಮಾಡುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಿದ್ದೀವಿ.